ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಸಂದಾಗಿದ್ದೀರಾ? ಇವತ್ತು ಬಿಸಿ ಬಿಸಿಯಾಗಿ ಖಾರವಾಗಿ ಎಗ್ ರೈಸ್ ಮಾಡುವ ಬನ್ನಿರಿ. ನಾನು ಅಂದ್ಕೊಂಡೆ 2 ದಿವಸದಿಂದ ಈ ವಾಯ್ಸ್ನ ಮಿಸ್ ಮಾಡ್ಕೊತಿದ್ದೀರಾ ಅಂತ. ನಿಜವೇ? ಮಿಸ್ ಮಾಡ್ಕೊತಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನೋಡ್ರಿ ಎಷ್ಟು ಚೆನ್ನಾಗಾಗಿತ್ತು ಅಂತ ಎಗ್ ರೈಸು. ನೋಡಿದ್ರೇ ಬಾಯಲ್ಲಿ ನೀರು ಬರ್ತೈತಲ್ವ ನಿಮಗೆ? ವಿಡಿಯೋದಲ್ಲೇ ನೋಡೋದಲ್ಲ, ಮಾಡ್ಕೊಂಡು ತಿನ್ನಿ, ಆವಾಗ ನಿಮಗೂ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕೇಳ್ರಿ. 2 ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು, ಆಮೇಲೆ 2 ಮೊಟ್ಟೆ ಇಷ್ಟನ್ನು ತಗೊಳ್ರಿ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಪ್ಪ, ಚೆನ್ನಾಗಾಗುತ್ತೆ. ಅದಾದಮೇಲೆ ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೊಳ್ಳಿ. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಗೊತ್ತಲ್ಲ, ಮೊಟ್ಟೆ ಹೇಳಿದ್ನಲ್ಲ. ಮೊಟ್ಟೆ ಹಾಕಿಲ್ಲ ಅಂದರೆ ಎಗ್ ರೈಸ್ ಆಯ್ತದೆ? ಎಗ್ ರೈಸಿಗೆ ಮೊಟ್ಟೆ ಇಲ್ಲ ಅಂದರೆ ಆಯ್ತದೆ? ಮೊಟ್ಟೆ ಇರಲೇಬೇಕಲ್ಲ. ಮೊಟ್ಟೆನ ಮಿಸ್ ಮಾಡ್ದಂಗೆ ಹಾಕ್ಕೊಳ್ಳಿ. ಆಮೇಲೆ ಮೊಟ್ಟೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಬಿಟ್ಟು ಅದಾದಮೇಲೆ ಇನ್ನೇನು ಹಾಕಬೇಕು ಹೇಳಿ? ಗೊತ್ತಲ್ವ ನಿಮಗೆ? ನಾನೇನು ಹೇಳ್ಕೊಡೋದು? ಅನ್ನ ಹಾಕ್ಕೊಳ್ಳಿ. ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೊಳ್ಳಿ. ಇದು ನಾನು ನಿಮಗೆ ಹೇಳ್ಕೊಡ್ಬೇಕೇ? ಆಮೇಲೆ ಕೊನೆಯಲ್ಲಿ ಒಂಚೂರು ನಿಂಬೆಹಣ್ಣು ರಸ ಇಂಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೊನೆಯಲ್ಲಿ ಅದೆಂಥದೋ ಅಂತಾರಲ್ಲ, ಗಾರ್ನಿಷ್ ಅಂತ, ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ಸಖತ್ತಾಗಿತ್ತು. ನಾವು 5 ನಿಮಿಷದಲ್ಲಿ ಎಗ್ ರೈಸ್ನ ಮಾಡ್ಬೋದು. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದ್ಲು. ನೀವು ಕೂಡ ಸುಮ್ಮನೆ ನೋಡೋದಲ್ಲ, ನನ್ನ ಯೂಟ್ಯೂಬ್ ನೋಡ್ಕೊಂಡು ಬೇಗ ಬೇಗ ಮಾಡಿಕೊಡಿ. ನಿಮ್ಮ ಮನೆಯವ್ರಿಗೂ ತುಂಬ ಚೆನ್ನಾಗಿ ತಿಂತಾರೆ. ತಿಂತಾ ಇದ್ರೆ ಸ್ವರ್ಗ ಥರ ಇತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಸುಮ್ಮನೆ ಹಂಗೆ ಹೋಗ್ಬಿಡ್ಬೇಡ್ರಪ್ಪ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೀಗೆ ನನಗೆ ಸಪೋರ್ಟ್ ಮಾಡಿರಿ. ಹಾಗೇನೆ ಮುಖ್ಯವಾಗಿ ಎಗ್ ರೈಸ್ನ ಮಾಡ್ಕೊಂಡು ತಿಂದು ನೀವು ಕೂಡ ಎಂಜಾಯ್ ಮಾಡಿರಿ. ಬರಲಾ? ಅಷ್ಟೇ.